ಪುರಾಣ ಪುಣ್ಯಕಥೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕೇಳಿದ್ರು. ನಾನು ಹೇಳಿದೆ, ಪುರಾಣ ಪುಣ್ಯಕಥೆಗಳನ್ನು ಗಮನಕ್ಕೆ ತಗೋತೀನಿ, ಆದರೆ ನನಗೆ ಅದರ ಅಭಿರುಚಿ ಇಲ್ಲ. ಸತ್ಯದ ಇದ್ದಿದ್ರೆ ತಗೋತೀನಿ, ಆರಿಸ್ಕೋತೀನಿ, ಇಲ್ಲ ಅನ್ನೋದಿಲ್ಲ. ಆದರೆ ಅದಕ್ಕೆ ನಂಬ್ಕೊಂಡು ಕೂತು ಅದ್ರ ಬಗ್ಗೆ ಬರೋದಿಲ್ಲ. ಯಾಕಂದರೆ ನಮ್ಮ ಭವಿಷ್ಯ ಭಾಳ ದೊಡ್ಡದದ, ಆಯುಷ್ಯ ಸಣ್ಣದದ, ದುಡಿಯೋದು ಭಾಳ ಅದ. ನಾವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದ್ರೆ ನಾವು ಮಾರ್ಗದೊಳಗೆ ಹೋದಾಗ ಬೇರೆ ಕಡೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಕೆಲವೊಂದಾಗಿ ಏನಂತಾವು ಸತ್ಯವನ್ನು ಆರಿಸ್ಕೊಳ್ಳೋದಿರ್ತದೆ, ಕಥೆಯೊಳಗೆ ಅನುಭವಕ್ಕಿರ್ತಾವೆ, ಕೆಲವೊಂದು ಆಗಿದ್ದ ಅನುಭವಗಳಿರ್ತಾವೆ, ಮಹಾತ್ಮರು ಹೇಳಿದ್ದು ಅದು ಡಿನೈ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಆತ್ಯಂತಿಕವಾಗಿ ನಂಬಿ ಅದರೊಳಗೆ ಟೈಮ್ ಕಳೆದ್ರಾಗ ಅರ್ಥ ಇಲ್ಲ ನನ್ನ ಇದರೊಳಗೆ. ಯಾಕಂದರೆ ನನ್ನ ಗಮನ ಮುಂದುವರಿಯೋದು, ಆಯುಷ್ಯ ಕ್ಷೀಣ ಆಗೋದ್ರೊಳಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕಾಗ್ತದೆ. ನಾವು ಯಾಕಂದ್ರೆ ನದಿ ನೀರು ಹರಿದು ಹೋದಾಗ ಮತ್ತು ಪುನಃ ವಾಪಸ್ ಬರೋದಿಲ್ಲ. ಅದಕ್ಕೆ ಆಯುಷ್ಯ ಹೊರದು ಬರೋದಿಲ್ಲ. ಅದಕ್ಕೆ ನಮ್ಮ ಗಮನ ಎಲ್ಲ ಇಲ್ಲೇ ಇರ್ತದೆ. ತಗೋಬೇಕು ಪುರಾಣ ಪುಣ್ಯಕಥೆಯನ್ನು ಅದು ಒಳ್ಳೆಯದಿಲ್ಲೇ ಕೆಟ್ಟದಿಲ್ಲೇ ನಂಬೋದು ಬಿಡ್ಬೋದು. ಆಮೇಲೆ ಬೇರೆ ಆದರೆ ಒಳ್ಳೆಯದನ್ನು ಇದಕ್ಕೆ ಗುಣಗ್ರಾಹ್ಯ ಮಾಡಬೇಕಲ್ಲ. ಈಗ ಅವ್ರು ಏನು ಯಾವ ಪ್ರಕಾರ ನಡೆದರು, ಕೃಷ್ಣ ರಾಮ ಅವರೆಲ್ಲ ಯಾವ ಪ್ರಕಾರ ನಡೆದರು, ಒಂದು ಆದರ್ಶ ರೀತಿಯಿಂದ ವ್ಯಕ್ತಿತ್ವವಾಗಿ ಬಾಳಿದರು. ನರರೋಗಿ ನಾರಾಯಣ ಆದರು. ಅವರು ಮನುಷ್ಯರು ನಮ್ಮಂಗೆ ತಿಳ್ಕೊಂಡು ಏನು ಮಾಡಿದ್ರು, ನರರೋಗಿ ನಾರಾಯಣ ಆದರು. ಬ್ರಹ್ಮವಿದ್ ಬ್ರಹ್ಮೇವ ಭವತಿ, ಬ್ರಹ್ಮನ ಯಾವ ಅರ್ಥಕೊಂಡಾಗ ಅವನು ಸ್ವಯಂ ಬ್ರಹ್ಮ ಆಗ್ತಾನೆ. ಹಾಗೆ ಅವರು ಸಾಕ್ಷಾತ್ ದೇವರು ಅಂತ ಪರಿಗಣಿಸ್ತಾರೆ. ನೀವಾಗಲಿ ಯಾರಾಗಲಿ ಒಂದು ಸ್ಥಾನಕ್ಕೆ ನೀವು ತಿಳ್ಕೊಂಬಿಟ್ರೆ ಅಂದರೆ, ನೀವು ಯಾರು ನಿಮ್ಮನ್ನು ತಿಳ್ಕೊಂಬಿಟ್ರೆ ಅಂದರೆ ನೀವು ಸ್ವಯಂ ಬ್ರಹ್ಮನೇ ಮರೆತು ಬಿಟ್ಟಿದ್ದೀರಿ. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಬೇರೆ ಕಡೆ ಹುಟ್ಟು ಆವಿಲ್ಲ, ಆಯಮಾತ್ಮ ಅಂತ ಹೇಳ್ತಾರೆ. ಏನೂ ಪ್ರಶ್ನೆ ಇಲ್ಲ, ಸೋಹಂ ಅಂತ ಹೇಳ್ತಾರೆ. ಹೀಗೆ ಹೇಳಬೇಕಾದ್ರೆ ಮನುಷ್ಯ ಯೋಗ್ಯತೆ ಬೇಕು. ಬರೀ ಬಾಯಿ ಮತ್ತಲೇ ಸೋಹಂ ಅಂದರೆ ಆಗೋದಿಲ್ಲ. ನಿಜವಾಗೂ ಅಂತಃಕರಣವು ನಾಟಿ ತಾನು ಯಾರು ಅನ್ನೋದು ಅರಿವಾಗಬೇಕು, ತನ್ನ ಅಸ್ತಿತ್ವ ಗೊತ್ತಾಗಬೇಕು. ಆವಾಗ ಮನುಷ್ಯ ಹಾಗೆ ಹೇಳ್ತಾನೆ. ಅಲ್ಲಿವರೆಗೆ ದ್ವೈತ ಪ್ರಪಂಚ ನಾವಿರ್ತೀವಿ. ಆ ಮಹಾನ್ ಶಕ್ತಿಗೆ ನಾವು ತಲೆಬಾಗಿ ನಡಿಬೇಕಾದ್ರೆ ನಮ್ಮ ಧರ್ಮ ಇಷ್ಟೇ. 108 ಓದೋದ್ರಿಂದ 108 ಇದು ಮಾಡೋದು ಬರೋದಿಲ್ಲ. ಯಾಕಂದರೆ ಪುಸ್ತಕದಿಂದ ಮಸ್ತಕ ಬಂದದ ಹೊರತು, ಮಸ್ತಕದಿಂದ ಪುಸ್ತಕ ಬಂದದ ಹೊರತು ಪುಸ್ತಕದಿಂದ ಮಸ್ತಕ ಬಂದಿಲ್ಲ. ಇದು ಜ್ಞಾಪಕ ಇರಬೇಕು ಮನುಷ್ಯನಲ್ಲಿ. ತೊಗೋಬೇಕು, ಪರಿಗಣನೆ ತೊಗೋಬೇಕು. ಎಷ್ಟು ಮಟ್ಟಿಗೆ ಬೇಕು ಅವು ನಾವು ಪೂರಕ ಆಗ್ತಾವೆ. ಯಾಕಂದರೆ ಅನುಭವ ತಮ್ಮ ಸ್ವಾನುಭವವನ್ನು ಬರೆದಿರ್ತಾರೆ ಮಹಾತ್ಮರು. ಅದನ್ನು ತಗೊಂಡು ನಾವು ಮುಂದಿನ ದಾರಿಗೆ ಅನುಕೂಲ ಆಗಲಿ ಅಂತ ಬರೆದಿರ್ತಾರೆ ನಮಗೆ, ನಮ್ಮ ಸಲುವಾಗಿ ಅವನ್ನ. ಆದರೆ ಅದರೊಳಗೆ ಓಡಾಡ್ಕೊತ ಕೂತ್ರೆ ಕೆಲಸ ಆಗೋದಿಲ್ಲ, ಟೈಮ್ ಸಾಲೋದಿಲ್ಲ. ಮುಂದಿನ ದಾರಿ ಹಿಡಿಬೇಕು.